ಕಾಂಗ್ರೆಸ್ ಸರ್ಕಾರ ಮುಸ್ಲಿಂ ಗುತ್ತಿಗೆದಾರರಿಗೆ ಸಿಹಿ ಸುದ್ದಿ ಕೊಡ್ತಾ ಇದೆ. ಇದೀಗ ವಿಧಾನಸಭೆಯಲ್ಲಿ ಬಿಲ್ ಮಂಡನೆ ಆಗಿದೆ. ಪರಿಷತ್ನಲ್ಲೂ ಬಿಲ್ ಪಾಸ್ ಆಗೋದು ಗ್ಯಾರಂಟಿ, ಬಹುಶಃ ಪಾಸ್ ಆಗುತ್ತೆ. ಆದ್ರೆ ಸಿದ್ದರಾಮಯ್ಯ ಸರ್ಕಾರದ ನಡೆ ವಿರುದ್ಧ ಬಿಜೆಪಿ ಸಿಡಿದಿದೆ. ನೀವು ಯಾಕೆ ಮುಸ್ಲಿಮರಿಗೆ ಪ್ರತ್ಯೇಕವಾಗಿ ಕೊಡ್ತಾ ಇದ್ದೀರಿ ಅಂತ ಹೇಳಿ ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ, ಹಿಂದೆ ಇಲ್ಲೆಲ್ಲ ಇಂಥದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ ಅನೇಕರು ಪ್ರೆಸ್ ಮೀಟ್ ಕೂಡ ಮಾಡಿದ್ರು. ಬನ್ನಿ, ಹಾಗಿದ್ರೆ ಸಿದ್ದರಾಮಯ್ಯನವ್ರಿಗೂ ಕೂಡ 16 ಬಜೆಟ್ ಮಂಡಿಸಿದವರಿಗೂ ಕೂಡ ಗೊತ್ತಿರುತ್ತಲ್ಲ ಇದು ಸರಿನೋ ತಪ್ಪೋ ಅಂತ ಹೇಳಿ ಮಂಡನೆಯಾಗಿದೆ. ಏನಾಗತ್ತೆ ಒಂದು ರಿಪೋರ್ಟ್, ಆ ನಂತರ ಇದರ ಬಗ್ಗೆ ಬಿಜೆಪಿ ಏನ್ ಹೇಳ್ತದೆ ಹೇಳ್ತೀನಿ ರೀ. ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ಭಾಗ್ಯ. ವಿಧಾನಸಭೆಯಲ್ಲಿ ಕೊನೆಗೂ ವಿಧೇಯಕ ಮಂಡನೆ. ಸಿದ್ದರಾಮಯ್ಯ ಸರ್ಕಾರ ರಂಜಾನ್ ಒಳಗಾಗಿ ಮುಸ್ಲಿಮರಿಗೆ ಸಿಹಿ ಸುದ್ದಿ ಕೊಡಲೇಬೇಕು ಅಂತ ಕಾಯ್ತಾ ಇದೆ. ಇದೀಗ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ 4ರಷ್ಟು ಮೀಸಲಾತಿ ನೀಡುವ ಬಿಲ್ ಮಂಡನೆಯಾಗಿದೆ. ಪರಿಶಿಷ್ಟ ಜಾತಿಗೆ 17.15ರಷ್ಟು, ಪರಿಶಿಷ್ಟ ಪಂಗಡಕ್ಕೆ 6.95ರಷ್ಟು, ಹಿಂದುಳಿದ ವರ್ಗಗಳ ಪ್ರವರ್ಗ 1ಕ್ಕೆ 4ರಷ್ಟು, 2ಎಗೆ 15%, ಮುಸ್ಲಿಮರಿಗೆಂದೇ 4ರಷ್ಟು ಮೀಸಲಾತಿ ನೀಡುವ ಬಿಲ್ ಅನ್ನ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಮಂಡಿಸಿದ್ರು. ಸಿದ್ದು ಮುಸ್ಲಿಂ ಪ್ರೇಮ. ಇಷ್ಟು ದಿನ ಪರಿಶಿಷ್ಟ ಪಂಗಡ, ಪರಿಶಿಷ್ಟ ಜಾತಿ, 2ಎ ಪ್ರವರ್ಗದವರಿಗೆ 1 ಕೋಟಿ ಗುತ್ತಿಗೆ ಕಾಮಗಾರಿ ಖರೀದಿಯಲ್ಲಿ ಮೀಸಲಾತಿ ಇತ್ತು. ಇದೀಗ ಕಾಮಗಾರಿ ಮಿತಿಯನ್ನ 2 ಕೋಟಿಗೆ ಹೆಚ್ಚಿಸಲಾಗಿದೆ. 2ಎ ಜೊತೆ ಮುಸ್ಲಿಮರು ಇರುವ 2ಬಿ ಪ್ರವರ್ಗವು ಸೇರ್ಪಡೆಯಾಗಿದೆ. ಅಚ್ಚರಿ ಅಂದ್ರೆ 2ಬಿ ಪ್ರಮಾಣ ಪತ್ರ ಪಡೆಯಲು ಆದಾಯ ಮಿತಿಯೂ ಇಲ್ವಂತೆ. ಇದರಿಂದ ಪರಿಶಿಷ್ಟ ಪಂಗಡ, ಪರಿಶಿಷ್ಟ ಜಾತಿಗೆ ಭಾರಿ ಅನ್ಯಾಯವಾಗಲಿದೆ. ಇಷ್ಟೆಲ್ಲ ಆದರೂ ದಲಿತ ಮುಖಂಡರು ತಣ್ಣಗೆ ಕುಳಿತಿರೋದೇ ಅಚ್ಚರಿಯ ಸಂಗತಿ. Which has been challenged in Supreme Court now. And with the backdrop of such adventures done by different states like West Bengal and others and the Supreme Court judgment thereon, it is totally unconstitutional. ಸರ್ಕಾರದ ವಿರುದ್ಧ ಸಿಡಿದೆದ್ದ ಜೈನ ಸಮುದಾಯ. ಮುಸ್ಲಿಂ ಮೀಸಲಾತಿ ವಿವಾದಕ್ಕೆ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ. ಜೈನ ನಿಗಮ ಮಂಡಳಿ ಮಾಡಲೇಬೇಕು ಅಂತ ಜೈನ ಸಮುದಾಯ ಸಿಡಿದೆದ್ದಿದೆ. ವಿಧಾನಸೌಧದ ಎದುರೇ ಅನ್ನ ನೀರು ತ್ಯಜಿಸಿ ಸಲ್ಲೇಖನ ವೃತ ಮಾಡ್ತೀನಿ ಅಂತ ಗುಣಧರ ನಂದಿ ಮಹಾರಾಜರು ಎಚ್ಚರಿಸಿದ್ದಾರೆ. ಮೊದಲು ನಿವೇದನ, ಆಮೇಲೆ ರೋಡಲ್ಲಿ ಮೆರವಣಿಗೆ ಆದ ನಂತರ ದೊಡ್ಡ ಸಮಾವೇಶ ಮಾಡಿದ ನಂತರ ಒಂದು ಆಮರಣ ಉಪವಾಸನ ಸತ್ಯಾಗ್ರಹ ಶುರು ಮಾಡುತ್ತೆ. ಕೊನೆಯ ನಿವೇದನ ಅಲ್ಲ, ಮನುಷ್ಯರಿಗೆ ಕೈ ಜೋಡಿಸಿ ಹೇಳಿದು, ಲೆಟರ್ ಕೊಟ್ಟು ಹೇಳಿದು, ಆಮೇಲೆ ಸಾಕಷ್ಟು ವಿವಿಧ ಪ್ರಕಾರ ಹೇಳ್ರೆ ಇನ್ನು ಕಣ್ಣೀರು ಮುಖಡ್ರೆ ಆತ್ರ ಕೇಳ್ತಿರಲಿಲ್ಲ ಮುಖ್ಯಮಂತ್ರಿ ಅಂದ್ರಕ್ಕೆ ಅವ್ರಿಗೆ ಹೃದಯ ಸ್ವಲ್ಪ ಕರಗತಿತ್ತು ನೋಡೋಣ. ಮುಸ್ಲಿಮರ ವಿಚಾರದಲ್ಲಿ ತರಾತುರಿ ತೋರ್ತಿರೋ ಸಿದ್ದರಾಮಯ್ಯ ಸರ್ಕಾರ ಜೈನರ ಬಗ್ಗೆ ಮಹತ್ವದ ನಿರ್ಧಾರ ತೆಗೆದುಕೊಳ್ಳುತ್ತಾ ಅದು ನೋಡೋಣ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕಾಂಗ್ರೆಸ್ ಸರ್ಕಾರ ಮುಸ್ಲಿಂ ಗುತ್ತಿಗೆದಾರರಿಗೆ ಸಿಹಿ ಸುದ್ದಿ ಕೊಡ್ತಾ ಇದೆ. ಇದೀಗ ವಿಧಾನಸಭೆಯಲ್ಲಿ ಬಿಲ್ ಮಂಡನೆ ಆಗಿದೆ. ಪರಿಷತ್ನಲ್ಲೂ ಬಿಲ್ ಪಾಸ್ ಆಗೋದು ಗ್ಯಾರಂಟಿ, ಬಹುಶಃ ಪಾಸ್ ಆಗುತ್ತೆ. ಆದ್ರೆ ಸಿದ್ದರಾಮಯ್ಯ ಸರ್ಕಾರದ ನಡೆ ವಿರುದ್ಧ ಬಿಜೆಪಿ ಸಿಡಿದಿದೆ. ನೀವು ಯಾಕೆ ಮುಸ್ಲಿಮರಿಗೆ ಪ್ರತ್ಯೇಕವಾಗಿ ಕೊಡ್ತಾ ಇದ್ದೀರಿ ಅಂತ ಹೇಳಿ ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ, ಹಿಂದೆ ಇಲ್ಲೆಲ್ಲ ಇಂಥದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ ಅನೇಕರು ಪ್ರೆಸ್ ಮೀಟ್ ಕೂಡ ಮಾಡಿದ್ರು. ಬನ್ನಿ, ಹಾಗಿದ್ರೆ ಸಿದ್ದರಾಮಯ್ಯನವ್ರಿಗೂ ಕೂಡ 16 ಬಜೆಟ್ ಮಂಡಿಸಿದವರಿಗೂ ಕೂಡ ಗೊತ್ತಿರುತ್ತಲ್ಲ ಇದು ಸರಿನೋ ತಪ್ಪೋ ಅಂತ ಹೇಳಿ ಮಂಡನೆಯಾಗಿದೆ. ಏನಾಗತ್ತೆ ಒಂದು ರಿಪೋರ್ಟ್, ಆ ನಂತರ ಇದರ ಬಗ್ಗೆ ಬಿಜೆಪಿ ಏನ್ ಹೇಳ್ತದೆ ಹೇಳ್ತೀನಿ ರೀ. ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ಭಾಗ್ಯ. ವಿಧಾನಸಭೆಯಲ್ಲಿ ಕೊನೆಗೂ ವಿಧೇಯಕ ಮಂಡನೆ. ಸಿದ್ದರಾಮಯ್ಯ ಸರ್ಕಾರ ರಂಜಾನ್ ಒಳಗಾಗಿ ಮುಸ್ಲಿಮರಿಗೆ ಸಿಹಿ ಸುದ್ದಿ ಕೊಡಲೇಬೇಕು ಅಂತ ಕಾಯ್ತಾ ಇದೆ. ಇದೀಗ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ 4ರಷ್ಟು ಮೀಸಲಾತಿ ನೀಡುವ ಬಿಲ್ ಮಂಡನೆಯಾಗಿದೆ. ಪರಿಶಿಷ್ಟ ಜಾತಿಗೆ 17.15ರಷ್ಟು, ಪರಿಶಿಷ್ಟ ಪಂಗಡಕ್ಕೆ 6.95ರಷ್ಟು, ಹಿಂದುಳಿದ ವರ್ಗಗಳ ಪ್ರವರ್ಗ 1ಕ್ಕೆ 4ರಷ್ಟು, 2ಎಗೆ 15%, ಮುಸ್ಲಿಮರಿಗೆಂದೇ 4ರಷ್ಟು ಮೀಸಲಾತಿ ನೀಡುವ ಬಿಲ್ ಅನ್ನ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಮಂಡಿಸಿದ್ರು. ಸಿದ್ದು ಮುಸ್ಲಿಂ ಪ್ರೇಮ.
ಇಷ್ಟು ದಿನ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿ 2A ಪ್ರವರ್ಗದವರಿಗೆ 1 ಕೋಟಿ ಗುತ್ತಿಗೆ ಕಾಮಗಾರಿ ಖರೀದಿಯಲ್ಲಿ ಮೀಸಲಾತಿ ಇತ್ತು. ಇದೀಗ ಕಾಮಗಾರಿ ಮಿತಿಯನ್ನ 2 ಕೋಟಿಗೆ ಹೆಚ್ಚಿಸಲಾಗಿದೆ. 2A ಜೊತೆ ಮುಸ್ಲಿಮರು ಇರುವ 2B ಪ್ರವರ್ಗವು ಸೇರ್ಪಡೆಯಾಗಿದೆ. ಅಚ್ಚರಿ ಅಂದ್ರೆ 2B ಪ್ರಮಾಣ ಪತ್ರ ಪಡೆಯಲು ಆದಾಯ ಮಿತಿಯೂ ಇಲ್ವಂತೆ. ಇದರಿಂದ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿಗೆ ಭಾರಿ ಅನ್ಯಾಯವಾಗಲಿದೆ. ಇಷ್ಟೆಲ್ಲ ಆದ್ರೂ ದಲಿತ ಮುಖಂಡರು ತಣ್ಣಗೆ ಕುಳಿತಿರೋದೇ ಅಚ್ಚರಿಯ ಸಂಗತಿ. Which has been challenged in Supreme Court now. And with the backdrop of such adventures done by different states like West Bengal and others and the Supreme Court judgment thereon, it is totally unconstitutional. ಸರ್ಕಾರದ ವಿರುದ್ಧ ಸಿಡಿದೆದ್ದ ಜೈನ ಸಮುದಾಯ. ಮುಸ್ಲಿಂ ಮೀಸಲಾತಿ ವಿವಾದಕ್ಕೆ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ. ಜೈನ ನಿಗಮ ಮಂಡಳಿ ಮಾಡಲೇಬೇಕು ಅಂತ ಜೈನ ಸಮುದಾಯ ಸಿಡಿದೆದ್ದಿದೆ. ವಿಧಾನಸೌಧದ ಎದುರೇ ಅನ್ನ ನೀರು ತ್ಯಜಿಸಿ ಸಲ್ಲೇಖನ ವೃತ ಮಾಡ್ತೀನಿ ಅಂತ ಗುಣಧರ ನಂದಿ ಮಹಾರಾಜರು ಎಚ್ಚರಿಸಿದ್ದಾರೆ. ಮೊದಲು ನಿವೇದನ, ಆಮೇಲೆ ರೋಡದಲ್ಲಿ ಮೆರವಣಿಗೆ ಆದ ನಂತರ ದೊಡ್ಡ ಸಮಾವೇಶ ಮಾಡಿದ ನಂತರ ಒಂದು ಆಮರಣ ಉಪವಾಸನ ಸತ್ಯಾಗ್ರಹ ಶುರು ಮಾಡುತ್ತೆ. ಕೊನೆಯ ನಿವೇದನ ಅಲ್ಲ, ಮನುಷ್ಯರಿಗೆ ಕೈ ಜೋಡಿಸಿ ಹಿಡಿದು ಲೆಟರ್ ಕೊಟ್ಟು ಹಿಡಿದು ಆಮೇಲೆ ಸಾಕಷ್ಟು ವಿವಿಧ ಪ್ರಕಾರ ಹೇಳ್ರೆ ಇನ್ನು ಕಣ್ಣೀರು ಮುಖಡ್ರೆ ಆತ್ರ ಕೇಳ್ತಿರಲಿಲ್ಲ ಮುಖ್ಯಮಂತ್ರಿ ಅಂದ್ರಕ್ಕೆ ಅವ್ರಿಗೆ ಹೃದಯ ಸ್ವಲ್ಪ ಕರಗತಿತ್ತು ನೋಡೋಣ. ಮುಸ್ಲಿಮರ ವಿಚಾರದಲ್ಲಿ ತರಾತುರಿ ತೋರ್ತಿರೋ ಸಿದ್ದರಾಮಯ್ಯ ಸರ್ಕಾರ ಜೈನರ ಬಗ್ಗೆ ಮಹತ್ವದ ನಿರ್ಧಾರ ತೆಗೆದುಕೊಳ್ಳುತ್ತಾ ಅದು ನೋಡೋಣ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕಾಂಗ್ರೆಸ್ ಸರ್ಕಾರ ಮುಸ್ಲಿಂ ಗುತ್ತಿಗೆದಾರರಿಗೆ ಸಿಹಿ ಸುದ್ದಿ ಕೊಡ್ತಾ ಇದೆ. ಇದೀಗ ವಿಧಾನಸಭೆಯಲ್ಲಿ ಬಿಲ್ ಮಂಡನೆ ಆಗಿದೆ. ಪರಿಷತ್ನಲ್ಲೂ ಬಿಲ್ ಪಾಸ್ ಆಗೋದು ಗ್ಯಾರಂಟಿ, ಬಹುಶಃ ಪಾಸ್ ಆಗುತ್ತೆ. ಆದ್ರೆ ಸಿದ್ದರಾಮಯ್ಯ ಸರ್ಕಾರದ ನಡೆ ವಿರುದ್ಧ ಬಿಜೆಪಿ ಸಿಡಿದಿದೆ. ನೀವು ಯಾಕೆ ಮುಸ್ಲಿಮರಿಗೆ ಪ್ರತ್ಯೇಕವಾಗಿ ಕೊಡ್ತಾ ಇದ್ದೀರಿ ಅಂತ ಹೇಳಿ ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ, ಹಿಂದೆ ಇಲ್ಲೆಲ್ಲ ಇಂಥದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ ಅನೇಕರು ಪ್ರೆಸ್ ಮೀಟ್ ಕೂಡ ಮಾಡಿದ್ರು. ಬನ್ನಿ, ಹಾಗಿದ್ರೆ ಸಿದ್ದರಾಮಯ್ಯನವ್ರಿಗೂ ಕೂಡ 16 ಬಜೆಟ್ ಮಂಡಿಸೋರ್ಗೂ ಕೂಡ ಗೊತ್ತಿರುತ್ತಲ್ಲ ಇದು ಸರಿನೋ ತಪ್ಪೋ ಅಂತ ಹೇಳಿ ಮಂಡನೆಯಾಗಿದೆ. ಏನಾಗತ್ತೆ ಒಂದು ರಿಪೋರ್ಟ್, ಆ ನಂತರ ಇದರ ಬಗ್ಗೆ ಬಿಜೆಪಿ ಏನ್ ಹೇಳ್ತಾ ಇದೆ ಹೇಳ್ತೀನಿ. ಬ್ರೇಕ್. ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ಭಾಗ್ಯ. ವಿಧಾನಸಭೆಯಲ್ಲಿ ಕೊನೆಗೂ ವಿಧೇಯಕ ಮಂಡನೆ. ಸಿದ್ದರಾಮಯ್ಯ ಸರ್ಕಾರ ರಂಜಾನ್ ಒಳಗಾಗಿ ಮುಸ್ಲಿಮರಿಗೆ ಸಿಹಿ ಸುದ್ದಿ ಕೊಡಲೇಬೇಕು ಅಂತ ಕಾಯ್ತಾ ಇದೆ. ಇದೀಗ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ 4% ಮೀಸಲಾತಿ ನೀಡುವ ಬಿಲ್ ಮಂಡನೆಯಾಗಿದೆ. ಪರಿಶಿಷ್ಟ ಜಾತಿಗೆ 17.15%, ಪರಿಶಿಷ್ಟ ಪಂಗಡಕ್ಕೆ 6.95%, ಹಿಂದುಳಿದ ವರ್ಗಗಳ ಪ್ರವರ್ಗ 1ಕ್ಕೆ 4%, 2Aಗೆ 15%, ಮುಸ್ಲಿಮರಿಗೆಂದೇ 4% ಮೀಸಲಾತಿ ನೀಡುವ ಬಿಲ್ ಅನ್ನ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಮಂಡಿಸಿದ್ರು. ಸಿದ್ದು ಮುಸ್ಲಿಂ ಪ್ರೇಮ. ಇಷ್ಟು ದಿನ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿ 2A ಪ್ರವರ್ಗದವರಿಗೆ 1 ಕೋಟಿ ಗುತ್ತಿಗೆ ಕಾಮಗಾರಿ ಖರೀದಿಯಲ್ಲಿ ಮೀಸಲಾತಿ ಇತ್ತು. ಇದೀಗ ಕಾಮಗಾರಿ ಮಿತಿಯನ್ನ 2 ಕೋಟಿಗೆ ಹೆಚ್ಚಿಸಲಾಗಿದೆ. 2A ಜೊತೆ ಮುಸ್ಲಿಮರು ಇರುವ 2B ಪ್ರವರ್ಗವು ಸೇರ್ಪಡೆಯಾಗಿದೆ. ಅಚ್ಚರಿ ಅಂದ್ರೆ 2B ಪ್ರಮಾಣ ಪತ್ರ ಪಡೆಯಲು ಆದಾಯ ಮಿತಿಯೂ ಇಲ್ವಂತೆ. ಇದರಿಂದ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿಗೆ ಭಾರಿ ಅನ್ಯಾಯವಾಗಲಿದೆ. ಇಷ್ಟೆಲ್ಲ ಆದ್ರೂ ದಲಿತ ಮುಖಂಡರು ತಣ್ಣಗೆ ಕುಳಿತಿರೋದೇ ಅಚ್ಚರಿಯ ಸಂಗತಿ. Which has been challenged in Supreme Court now. And with the backdrop of such adventures done by different states like West Bengal and others and the Supreme Court judgment thereon, it is totally unconstitutional. ಸರ್ಕಾರದ ವಿರುದ್ಧ ಸಿಡಿದೆದ್ದ ಜೈನ ಸಮುದಾಯ. ಮುಸ್ಲಿಂ ಮೀಸಲಾತಿ ವಿವಾದಕ್ಕೆ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ. ಜೈನ ನಿಗಮ ಮಂಡಳಿ ಮಾಡಲೇಬೇಕು ಅಂತ ಜೈನ ಸಮುದಾಯ ಸಿಡಿದೆದ್ದಿದೆ. ವಿಧಾನಸೌಧದ ಎದುರೇ ಅನ್ನ ನೀರು ತ್ಯಜಿಸಿ ಸಲ್ಲೇಖನ ವೃತ ಮಾಡ್ತೀನಿ ಅಂತ ಗುಣಧರ ನಂದಿ ಮಹಾರಾಜರು ಎಚ್ಚರಿಸಿದ್ದಾರೆ. ಮೊದಲು ನಿವೇದನ, ಆಮೇಲೆ ರೋಡದಲ್ಲಿ ಮೆರವಣಿಗೆ ಆದ ನಂತರ ದೊಡ್ಡ ಸಮಾವೇಶ ಮಾಡಿದ ನಂತರ ಒಂದು ಆಮರಣ ಉಪವಾಸನ ಸತ್ಯಾಗ್ರಹ ಶುರು ಮಾಡುತ್ತೆ. ಕೊನೆಯ ನಿವೇದನ ಅಲ್ಲ, ಮನುಷ್ಯರಿಗೆ ಕೈ ಜೋಡಿಸಿ ಹಿಡಿದು ಲೆಟರ್ ಕೊಟ್ಟು ಹಿಡಿದು ಆಮೇಲೆ ಸಾಕಷ್ಟು ವಿವಿಧ ಪ್ರಕಾರ ಹೇಳ್ರೆ ಇನ್ನು ಕಣ್ಣೀರು ಮುಖಡ್ರೆ ಆತ್ರ ಕೇಳ್ತಿರಲಿಲ್ಲ ಮುಖ್ಯಮಂತ್ರಿ ಅಂದ್ರಕ್ಕೆ ಅವ್ರಿಗೆ ಹೃದಯ ಸ್ವಲ್ಪ ಕರಗತಿತ್ತು ನೋಡೋಣ. ಮುಸ್ಲಿಮರ ವಿಚಾರದಲ್ಲಿ ತರಾತುರಿ ತೋರ್ತಿರೋ ಸಿದ್ದರಾಮಯ್ಯ ಸರ್ಕಾರ ಜೈನರ ಬಗ್ಗೆ ಮಹತ್ವದ ನಿರ್ಧಾರ ತೆಗೆದುಕೊಳ್ಳುತ್ತಾ ಅದು ನೋಡೋಣ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.